ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ, ಹಬ್ಬಗಳು ಸಾಲಾಗಿ ಬರ್ತಾ ಇದಾವೆ. ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಯಾವ ತರ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ, ಏನು ಎತ್ತ ಅಂತೆಲ್ಲ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಇಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಎಲ್ಲಾನು ಲೈಟ್ ವೈಟ್ ಸ್ಯಾರೀಸ್ ಅಂತ ಅಂತಾರಲ್ಲ, ಆ ತರನೇ. ಅಂಡ್ ಕ್ಯಾರಿ ಮಾಡೋಕೆ ತುಂಬಾನೇ ಈಸಿ ಆಗಿರುತ್ತೆ. ಸೊ ಆ ತರನೇ ನೋಡಿ ನಂಗೆ ಅದೇ ತರನೇ ಬೇಕು ಅಂತೇಳಿ ಆಕ್ಚುಲ್ ಆಗಿ ನಾನು ಅದೇ ತರನೇ ತಗೊಂಡಿದ್ದೀನಿ. ಯಾವುದೂ ಏನೋ ತುಂಬಾ ಗ್ರ್ಯಾಂಡ್ ಆಗಿ ಅಥವಾ ಹೆವಿ ವೆಯ್ಟ್ ಆಗಿ ಈ ತರ ಇರೋದ್ರೆಲ್ಲ ನಾನು ಯಾವ್ದು ತಗೊಂಡಿಲ್ಲ. ಸಿಂಪಲ್ ಆಗಿ ಮತ್ತೆ ಕ್ಯಾರಿ ಮಾಡೋಕ್ಕೆ ತುಂಬಾನೇ ಈಸಿ ಆಗಬೇಕು ಅಂತೇಳಿ ನಾನು ಈ ತರ ಸ್ಯಾರೀಸ್ ತಗೊಂಡಿದ್ದೀನಿ. ಈ ಟೈಮು ಪಾಪುನ ಎತ್ಕೊಳ್ಳೋಕೆ ನನಗೆ ಸ್ವಲ್ಪ ಈಸಿಯಾಗಿರ್ಲಿ ಅಂತೇಳಿ ನಾನೆಲ್ಲ ನಾರ್ಮಲ್ ಸ್ಯಾರಿನ ತಗೊಂಡಿದ್ದೀನಿ. ನಾರ್ಮಲ್ ಸ್ಯಾರೀಸ್ ಅಂತಂದ್ರೆ ಲೈಟ್ ವೈಟ್ ಆಗಿರೋಂಥ ಸ್ಯಾರೀಸ್ ನಾನು ತಗೊಂಡಿದ್ದೀನಿ. ಅಂಡ್ ಒಂದೊಂದು ಗೈಸ್ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಫಸ್ಟ್ ಬಂದು ನಾನು ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ನೋಡಿ. ಇದೊಂಥರ ಮಸ್ಟರ್ಡ್ ಗ್ರೀನ್ ಅಂತ ಅಂತಾರಲ್ಲ, ಮಸ್ಟರ್ಡ್ ಎಲ್ಲೋ ತಾನೆ ಏನೋ ಗೈಸ್. ಗ್ರೀನು ಮತ್ತೆ ಎಲ್ಲೋ ಮಿಕ್ಸ್ ಆಗಿ ಬಂದ್ರೆ ಯಾವ ಕಲರ್ ಬರುತ್ತೆ ಆ ಕಲರ್ ಇದೆ. ಅತ್ತಾಗೆ ಗ್ರೀನು ಅಲ್ಲ, ಇತ್ತಾಗೆ ಎಲ್ಲೋನು ಅಲ್ಲ, ಆ ತರ ಒಂದು ಸೆಂಟ್ರಲ್ ಇರುವಂತ ಕಲರು. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ, ಸೇಮ್ ಕಲರೇ ಆಕ್ಚುಲ್ ಆಗಿರೋ ಸ್ಯಾರಿದು. ನನಗೆ ಇದು ಸಖತ್ ಇಷ್ಟ ಆಯ್ತು ಗೈಸ್. ಇದು ಬಂದು ಕಾಟನ್ ಸ್ಯಾರಿ, ನನಗೆ ತುಂಬಾನೇ ಇಷ್ಟ ಆಗೋಯ್ತು. ನೋಡಿದ್ದೇನೆ, ಅದಕ್ಕೆ ಓಕೆ ನನಗಿದು ಬೇಕೇ ಬೇಕು ಅಂತ ಹೇಳಿ ನಾನು ತಗೊಂಡಿರೋಂಥ ಸ್ಯಾರಿ. ನೋಡಿ ಎಷ್ಟು ರಿಚ್ ಆಗಿದೆ ಅಂತಂದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಇದು ಉಟ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಈಸಿ ಆಗಿದೆ. ಕಾಟನ್ ಸ್ಯಾರಿ ಎಲ್ಲ ಒಂದ್ ಸ್ವಲ್ಪ ವೇರ್ ಮಾಡೋಕ್ಕೆ ಕಷ್ಟ ಅನ್ಸುತ್ತೆ, ಮತ್ತೆ ನೆರಿಗೆ ಎಲ್ಲ ಸರಿಯಾಗಿ ಬೀಳಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಮೂಗು ಕಟ್ಕೊಂಡ್ಬಿಟ್ಟಿದ್ಯಾ, ಮಾತಾಡೋಕೆ ಆಗ್ತಿಲ್ಲ. ಓಕೆ, ಕಾಟನ್ ಸ್ಯಾರಿ ಎಲ್ಲ ಒಂದ್ ಸ್ವಲ್ಪ ಏನೋ ನೆರಿಗೆ ಹಿಡಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಸ್ಯಾರಿ ಬಂದು ಆ ಥರ ಎಲ್ಲ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ ಗೈಸ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಕಲರ್ ಕಾಂಬಿನೇಷನ್ ನೋಡಿ ಸಕ್ಕತ್ತಾಗಿದೆ. ಅಂಡ್ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ಇದೊಂದೇ ಅಂತಲ್ಲ, ಇನ್ನು ತೋರ್ಸೋದ್ರಲ್ಲೆಲ್ಲ ನನ್ನ ಫೇವ್ರೆಟ್ ಸ್ಯಾರಿ ತುಂಬಾನೇ ಇದೆ. ಅಂಡ್ ಇವಾಗ ಏನು ಅಂತಂದ್ರೆ, ನಾನು ತುಂಬಾ ಇಷ್ಟಪಡೋ ಅಂತದ್ದು ಏನು ಅಂತೆಲ್ಲ ನೋಡಿ ನೋಡಿ ತಗೊಂಡಿರುವಂತ ಕಲೆಕ್ಷನ್ಸ್ ಇದು ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಅಂಡ್ ಇದಕ್ಕೆ ಕುಚ್ಚು ಕೊಟ್ಟಿದ್ದಾರೆ ನೋಡಿ, ಅಲ್ಲಲ್ಲಿ ಹಿಂಗೆ ಲೈಟಾಗಿ ಒಂದ್ ಸ್ವಲ್ಪ ಲೈವಿಗೆ ಕೊಟ್ಟಿದ್ದಾರೆ. ನನಗಿದು ತುಂಬಾನೇ ಇಷ್ಟ ಆಯ್ತು ಗೈಸ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಓ ಮೈ ಗಾಡ್, ಸಖತ್ತಾಗಿದೆ. ಅಂಡ್ ಇದು ನಾನು ತಗೊಂಡು ಆಗ್ಲೇ 1 ಮಂತ್ ಮೇಲೇನೆ ಆಯ್ತು. ನೆಕ್ಸ್ಟ್ ಬಂದು ಈ ತರ ಪರ್ಪಲ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಗೈಸ್. ಇದನ್ನು ಅಷ್ಟು ನನ್ನ ಫೇವ್ರೆಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ಇದೊಂಥರ ಲೈಟ್ ಗ್ರೀನ್ ಇದೆ ಗೈಸ್. ಇದು ಬಾರ್ಡರ್ ಬಂದು ನೋಡಿ. ಅಂಡ್ ಈ ತರ ಏನು ಬಾರ್ಡರ್ ಬಂದಿದೆ, ಈ ತರ ಡಿಸೈನ್ ಬಂದಿದೆ ಇಲ್ಲಿ. ಅಂಡ್ ಇದಂತೂ ತುಂಬಾನೇ ಚೆನ್ನಾಗಿದೆ ಗೈಸ್. ಎಷ್ಟು ಸಾಫ್ಟ್ ಇದೆ ನೋಡಿ ಬಟ್ಟೆ, ಸಖತ್ತಾಗಿದೆ. ಅಂಡ್ ನನಗೆ ಈ ಕಲರ್ ಕಾಂಬಿನೇಷನ್ ಅವ್ರು ಹಾಕಿದ್ದೇನೆ, ನಂಗೆ ಈ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಗೋಯ್ತು. ಅಂಡ್ ಈ ಕಲರ್ ಕಾಂಬಿನೇಷನ್ ನಂತರ ಇರಲಿಲ್ಲ, ಸೊ ಅದಕ್ಕೆ ನಾನು ಇದು ತಗೊಂಡಿದ್ದೀನಿ. ಇದನ್ನು ನನ್ನ ಫೇವ್ರೆಟ್ ಸ್ಯಾರಿ. ಎಲ್ಲಾನು ನನ್ನ ಫೇವ್ರೆಟ್ ಸ್ಯಾರಿನೇ ಗೈಸ್. ಎಲ್ಲಾನು ನಾನು ಇಷ್ಟಪಟ್ಟಿನೇ ತಗೊಂಡಿರೋದು. ಯಾವ್ದನ್ನು ಓಕೆ ಅಂತ ಅನ್ಕೊಂಡು ಯಾವ್ದು ತಗೊಂಡಿಲ್ಲ. ಅದ್ರಲ್ಲಿ ಒಂದೇ ಒಂದು ಓಕೆ ಅಂತ ಅನ್ಕೊಂಡು ತಗೊಂಡಿರೋದು. ಅದನ್ನು ತೋರಿಸ್ತೀನಿ ಯಾವ್ದು ಅಂತ ಹೇಳಿ. ಅಂಡ್ ನೋಡಿ, ನಂಗೆ ತುಂಬಾನೇ ಇಷ್ಟ ಆಯ್ತು. ಕಲರ್ ನೋಡಿ ಗೈಸ್ ಹೇಗಿದೆ, ಚೆನ್ನಾಗಿದೆ ಅಲ್ಲ. ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಗೈಸ್, ಎಲ್ಲ ಸ್ಯಾರಿನೂ ನಾನು ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಒಂದ್ ಸ್ಯಾರಿ ಮಾತ್ರ ನಾನು ಮನೆ ಹತ್ರನೇ ತಗೊಂಡಿರೋದು. ಅದು ಬಂದು ಯಾವ್ದು ಅಂತಂದ್ರೆ, ಈಗ ತೋರಿಸಿದ್ನಲ್ಲ ಫಸ್ಟ್ ತೋರಿಸಿದ್ನಲ್ಲ ಆ ಸ್ಯಾರಿ ನಾನು ನಮ್ಮ ಮನೆ ಹತ್ರ ತಗೊಂಡಿರೋದು. ಎಲ್ಲಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಗೈಸ್, ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಗೈಸ್, ನೆಕ್ಸ್ಟ್ ಸ್ಯಾರಿ ಬಂದು ಇದನ್ನು ನನ್ನ ಫೇವ್ರೆಟ್ ಸ್ಯಾರಿ. ಏನೇನು ತೋರಿಸ್ತಾ ಇದೀನಿ ಎಲ್ಲಾನು ನನ್ನ ಫೇವ್ರೆಟ್ ಸ್ಯಾರಿನೇ. ಅದರಲ್ಲಿ ಇದೊಂದು ನೋಡಿ, ಏನ್ ಸಖತ್ತಾಗಿದೆ ನೋಡಿ ಗೈಸ್. ಏನು ಅಂತಂದ್ರೆ ಹಸು ಇದೆ ಮತ್ತೆ ಲೋಟಸ್ ಈ ತರ ಇದೆ ಗೈಸ್. ನೋಡಿ, ಫುಲ್ ಹಸು ಇದೆ. ಇರಪ್ಪ ಬಂದೆ, ಈ ತರ ಸಕ್ಕತ್ತಾಗಿದೆ ಅಲ್ಲ ಗೈಸ್. ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ನವ್ವೇ ಡೇಸ್ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಪಿಕಾಕು ಇಲ್ಲಾಂದ್ರೆ ಪ್ಯಾರೆಟ್ ಇಲ್ಲಾಂದ್ರೆ ಹಸು ಇಲ್ಲಾಂದ್ರೆ ಲೋಟಸ್
ಈ ತರ ಇರೋದೆಲ್ಲ ನಂಗೆ ತುಂಬಾನೇ ಇಷ್ಟ ಆಗ್ತಿದೆ, ಯಾಕಂತಾನೆ ಗೊತ್ತಿಲ್ಲ. ಏನೇ ನೋಡಿದ್ರು ಇದ್ರಲ್ಲಿ ಓಕೆ ತಗೊಂಡ್ಬಿಡೋಣ, ಈ ತರ ಏನೇ ನೋಡಿದ್ರು ನನಗೆ ತಗೊಬೇಕು ಅಂತ ಸಖತ್ ಇಷ್ಟ ಆಗ್ತಿದೆ ಗೈಸ್. ಆನೆ ಆಗ್ಲಿ ಅಥವಾ ಗೊಂಬೆಗಳಾಗ್ಲಿ ಈ ತರ ಸ್ಯಾರೀಸ್ ಎಲ್ಲ ನೋಡಿದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಅಂಡ್ ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರೋಂಥ ಸ್ಯಾರಿ ಗೈಸ್. ಈಗ ಎಲ್ಲ ಕಡೆನೂ ಸಿಗ್ತಿದೆ, ಅಂದ್ರೆ ಆನ್ಲೈನ್ ಅಲ್ಲೆಲ್ಲ ಸಿಗ್ತಾ ಇದೆ ಸ್ಯಾರಿ. ನೋಡಿ ನಾನು ತಗೊಂಡು ತುಂಬಾ ದಿವಸ ಆಯ್ತು ಗೈಸ್, ಬಟ್ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ನೋಡಿ ಗೈಸ್, ಪಿಂಕ್ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಈ ತರ ತುಂಬಾ ಸಿಂಪಲ್ ಆಗಿರೋ ಸ್ಯಾರೀಸ್ ತಗೊಳ್ಳೋಣ ಅಂತೇಳಿ ಈ ತರ ತಗೊಂಡಿದ್ದೀನಿ. ಎಲ್ಗಾರು ಒಂದು ದೇವಸ್ಥಾನಕ್ಕೆ ಅಥವಾ ಎಲ್ಗಾರು ನಾರ್ಮಲ್ ಆಗಿ ಎಲ್ಗಾರು ಹೋಗ್ಬೇಕು ಅಂದ್ರೆ ಸ್ವಲ್ಪ ಈಸಿಯಾಗಿ ಕ್ಯಾರಿ ಮಾಡಕ್ಕೆ ಇರ್ಲಿ ಅಂತೇಳಿ ಈ ತರ ಎಲ್ಲ ತಗೊಂಡಿದ್ದೀನಿ. ಅಂಡ್ ಹಬ್ಬಕ್ಕೂ ಆಗುತ್ತೆ ಅಂತೇಳಿ, ಯಾಕಂದ್ರೆ ಅಷ್ಟು ರಿಚ್ ಲುಕ್ ಇದೆ ನೋಡಿ, ನಂಗೆ ಸಖತ್ ಇಷ್ಟ ಆಯ್ತು ಗಾಯ್ಸ್. ಬಾರ್ಡರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಫುಲ್ ಸ್ಯಾರಿ ಫುಲ್ ಈ ತರನೇ ಡಿಸೈನ್ ಇರೋದು ನೋಡಿ, ನನಗೆ ತುಂಬಾನೇ ಇಷ್ಟ ಆಯ್ತು ಗೈಸ್, ಸಖತ್ತಾಗಿದೆ. ಪಾಪು ಎದ್ಬಿಟ್ಟಿದ್ದಾನೆ, ಕುಯಂ 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 ಅಂತವನೆ. ನಾನು ಬೇಗ ಬೇಗ ವಿಡಿಯೋ ಮಾಡಿ ಅವನ ಕಡೆ ಹೋಗ್ಬೇಕು ಈಗ. ಎಸ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ. ಅಂಡ್ ಎಲ್ಲ ಸ್ಯಾರಿನೂ ಗೈಸ್ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂಡ್ ಸಖತ್ತಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ನೋಡಿ ಗೈಸ್, ಈ ತರ ಆನೆ ಇರೋಂತ ಸ್ಯಾರಿ ತಗೊಂಡಿದ್ದೀನಿ. ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ಈ ಕಲರ್ ತಗೊಂಡಿದ್ದೀನಿ. ಅಂಡ್ ಈ ಕಲರ್ ಕಾಂಬಿನೇಷನ್ ಇರ್ಲಿಲ್ಲ, ಮೇನ್ ಆಗಿ ಈ ಕಲರ್ ಇತ್ತು, ಬಟ್ ಈ ಎರಡು ಕಲರ್ ಕಾಂಬಿನೇಷನ್ ಇರ್ಲಿಲ್ಲ. ಒಂದ್ ತಗೊಂಡಿದ್ದೀನಿ, ಬಟ್ ಅದು ಸ್ಯಾರಿಯಾಗಿ ಯೂಸ್ ಮಾಡ್ತಿಲ್ಲ, ನಾನು ಡ್ರೆಸ್ಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ, ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತೇಳಿ. ಅದೇನು ಹೊಲ್ಸ್ಕೊಂಡಿಲ್ಲ, ಹೊಲ್ಸ್ಕೊಳ್ಳೋಣ ಮುಂದೆ ಯಾವಾಗ್ಲಾರು ಅಂತ ಅನ್ಕೊಂಡ್ ಬಿಟ್ಟಿದ್ದೀನಿ. ತುಂಬಾನೇ ಇಷ್ಟ ಆಯ್ತು ಗೈಸ್. ಅಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಮತ್ತೆ ಬಟ್ಟೆ ಅಷ್ಟೇ ತುಂಬಾ ಸಾಫ್ಟ್ ಇದೆ, ಸೊ ಅದಕ್ಕೋಸ್ಕರ ತಗೊಂಡೆ. ಅಂಡ್ ಡೈಲಿ ಯೂಸ್ಗೆ ಅಂತ ಅಂದ್ರೆ ಎಲ್ಗಾರು ಹೋಗಿ ಬರೋಕೆ ನಾರ್ಮಲ್ ಆಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಅಂಡ್ ದಸರಾ ಉಟ್ಕೊಂಡ್ರು ಸೂಪರ್ ಆಗಿರುತ್ತೆ, ಯಾಕಂದ್ರೆ ಆನೆ ಬಂದಿದೆ, ಸೊ ದಸರಾಗೆ ಸೂಟ್ ಆಗುತ್ತೆ. ನೋಡೋಣ ದಸರಾಗೆ ಇದು ಹಾಕೊಂತೀನ ಇಲ್ವಂತ ನೋಡೋಣ. ಇನ್ನು ಸ್ಯಾರಿ ಬ್ಲೌಸ್ ಏನು ಹೊಲ್ಸಿಲ್ಲ ನೋಡಿ, ಎಲ್ಲ ಹಂಗೆ ಇದೆ. ಎಲ್ಲಿ ಬ್ಲೌಸು? ಅಯ್ಯೋ ಬ್ಲೌಸ್ ಅಲ್ಲಿ ಬ್ಲೌಸು ನೀನು ಅಲ್ಲಿ ಹಿಂಗೆ ಇದೆ, ಹೊಲ್ಸಿಲ್ಲ ನಾನು ಯಾವುದನ್ನು. ನೋಡೋಣ, ಮೇ ಬಿ ದಸರಾಗ ಹಾಕೊಂತೀನಿ ಏನೋ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ, ನನ್ನ ಮೈಂಡ್ ಸೆಟ್ ಗೊತ್ತಿಲ್ಲ. ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ನಾನು ಈ ಸ್ಯಾರಿ ತಗೊಂಡಿದ್ದೀನಿ ಗೈಸ್. ನನಗೆ ಕಲರ್ ಸಖತ್ ಇಷ್ಟ ಆಗೋಯ್ತು, ಒಂಥರ ಸರಸ್ವತಿ ಕಲರ್ ಅಂತಂತಾರಲ್ಲ ಆ ಕಲರ್ ಇದು. ನನಗೆ ನೋಡಿದ್ರೆ ತುಂಬಾ ಇಷ್ಟ ಆಗೋಯ್ತು, ಸೊ ಅದಕ್ಕೆ ನಾನು ಈ ಸ್ಯಾರಿ ತಗೊಂಡಿದ್ದೀನಿ. ಅಂಡ್ ಪ್ರತಿಯೊಂದೂ ನನಗೆ ಇದ್ರಲ್ಲಿ ಇಷ್ಟ ಆಯ್ತು ಗೈಸ್. ಈ ಡಿಸೈನ್ ಆಗಲಿ, ಮತ್ತೆ ಇದು ಲೈನ್ ಅದೇನು ಬಂದಿದೆ ಶೈನಿಂಗ್ ಟೈಪ್ ಅಲ್ಲಿ, ಅದೇ ಇಷ್ಟ ಆಯ್ತು. ಮತ್ತೆ ಈ ಬಾರ್ಡರ್ ಅಷ್ಟೇ ಒಂಥರ ಸಖತ್ ಇಷ್ಟ ಆಯ್ತು, ನನಗೆ ಸಖತ್ ಇಷ್ಟ ಆಯ್ತು ಗೈಸ್. ಅದಕ್ಕೆ ನಾನು ಈ ಸ್ಯಾರಿ ತಗೊಂಡಿದ್ದೀನಿ. ಇದ್ರ ಕಲರ್ ಅಷ್ಟೇ ಸಖತ್ತಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಕಲರ್ ಅಲ್ಲಿ ಬಂದು ನನ್ನ ಹತ್ರ ಕಾಟನ್ ಸ್ಯಾರಿ ಇದೆ ಗೈಸ್, ಬಟ್ ಈ ಟೈಪ್ ಅಲ್ಲಿ ಅಂದ್ರೆ ಈ ಬಟ್ಟೆಲಿ ನನ್ನ ಹತ್ರ ಇರ್ಲಿಲ್ಲ, ಸೊ ಅದಕ್ಕೆ ಇದು ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಬಂದು ಈ ಸ್ಯಾರಿ ಗೈಸ್, ಇವಾಗ ಟ್ರೆಂಡ್ ಅಂತಾನೆ ಹೇಳ್ಬೋದು, ತುಂಬಾ ಕಡೆ ನೋಡ್ತಾನೆ ಇದ್ದೀನಿ ನಾನು. ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಟಿವಿಸ್ ಆಗ್ಲಿ ಅಥವಾ ಯಾವುದೇ ಏನೇ ಒಂದು ಆಪ್ ತೆಗೆದ್ರು ಈ ಸ್ಯಾರಿ ಓಡ್ತಾನೆ ಇದೆ. ಈ ಸ್ಯಾರಿ ತಗೊಂಡಿದ್ದೀನಿ. ಕಲರ್ ಬಂದು ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು ಗೈಸ್. ನಂಗೆ ಈ ತರ ಸ್ಯಾರಿ ಬೇಕು ಅಂತ ನಾನು ಕೇಳಿದೆ, ನಮ್ಮಮ್ಮ ಚಿಕ್ಕಪೇಟೆಗೆ ಹೋದಾಗ ತಂದಿರೋಂಥ ಸ್ಯಾರಿ ಇದು. ಕಲರ್ ಎಲ್ಲ ನಮ್ಮಮ್ಮನೇ ಸೆಲೆಕ್ಟ್ ಮಾಡಿ, ಓಕೆ ನಿನ್ಗೆ ಈ ಕಲರ್ ತಗೋ ಅಂತೇಳಿ ಈ ಕಲರ್ ಕೊಟ್ಟಿದ್ದಾರೆ. ಈ ತರ ಬರುತ್ತೆ ಇದು ಸ್ಯಾರಿ. ಎಷ್ಟು ರಿಚ್ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಅಂಡ್ ನನಗೆ ಸಖತ್ ಇಷ್ಟ ಆಯ್ತು. ಬಟ್ ಕಲರ್ ಮಾತ್ರ ನಮ್ಮಮ್ಮ ಇರಪ್ಪ ಕಲರ್ ಮಾತ್ರ ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿದ್ಯಾ? ನನಗೆ ಸಖತ್ ಇಷ್ಟ ಆಯ್ತು. ನಾನು ಏನು ಅವಾಗ್ಲೇ ಇದು ಬಂದು ಈ ಕಡೆ ಹಾಕೊಂಡ್ಬಿಟ್ಟಿದ್ದೆ, ಇದು ಬಂದು ಆ ಕಡೆ ಹಾಕೊಂಡ್ಬಿಟ್ಟಿದ್ದೆ. ಪಾಪು ಅಳ್ತಾ ಇದೆ ಅಂತ ಅಂದ್ಬಿಟ್ಟು ಅವಸರದಲ್ಲಿ ಹಾಕೊಂಡು ವಿಡಿಯೋ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಆ ತರ ಹಾಕೊಂಡ್ಬಿಟ್ಟಿದೆ. ಬಟ್ ಆಕ್ಚುಲ್ ಆಗಿ ಇದು ಮೇಲೆ ಬಂದು ಸಣ್ಣ ಬಾರ್ಡರ್, ಮತ್ತೆ ಕೆಳಗಡೆ ಬಂದು ಈ ತರ ಬಾರ್ಡರ್, ದೊಡ್ಡ ಬಾರ್ಡರ್ ಬಂದಿದೆ. ಇರಪ್ಪ ಇದು ಬಂದು ಅಮ್ಮ ನಮ್ಗೆ ಗೌರಿ ಹಬ್ಬಕ್ಕೆ ಕೊಡ್ಸಿರೋಂತ ಸ್ಯಾರಿ ಗೈಸ್ ಇದು. ಸೊ ಅದಕ್ಕೆ ಕಲರ್ ಎಲ್ಲಾನು ಅಮ್ಮನ ಸೆಲೆಕ್ಷನ್. ಪ್ರತಿ ಸಾರಿ ನಮ್ಗೆ 3 ಜನಕ್ಕೂ ಹೆಂಗೆ ಅಂತಂದ್ರೆ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಅಮ್ಮನೇ ಗೈಸ್ ಕೊಡ್ಸೋದಾಗ್ಲಿ ಅಥವಾ ತರೋದಾಗ್ಲಿ ಎಲ್ಲಾನು ನಮ್ಮ ಅಮ್ಮನೇ ಮಾಡೋದು. ನಾವು ಅಷ್ಟೊಂದೆಲ್ಲ ಸ್ಯಾರಿಗೆಲ್ಲ ಇದ್ ಮಾಡಕ್ ಹೋಗಲ್ಲ. ನನ್ನ ತಂಗಿ ಸ್ವಲ್ಪ ನಮ್ಮ ಅಮ್ಮನ ತರನೇ ಸ್ಯಾರಿ ಕಡೆ ಜಾಸ್ತಿ ಲವ್ ಅಂತಾನೆ ಹೇಳ್ಬೋದು ಅವಳಿಗೆ. ಅವಳು ಒಂದ್ ಸ್ವಲ್ಪ ಸ್ಯಾರಿ ಕಡೆ ಅದಿದು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ. ಬಟ್ ನಾನು ನಮ್ಮ ಅಕ್ಕ ಬಂದು ಹೆಂಗೆ ಅಂತಂದ್ರೆ
ನಮ್ಗೆ ಅಷ್ಟಕ್ಕಷ್ಟೇ ಏನಾದ್ರೂ ಒಂದು ಅವಶ್ಯಕತೆ ಇದ್ರೆ ಮಾತ್ರನೇ ನಾವು ಸ್ಯಾರೀಸ್ ಅಂತ ಅಂದ್ಬಿಟ್ಟು ನಮ್ಗೆ ಆ ಕಡೆ ಗಮನ ಹೋಗೋದು. ನಮ್ಮಮ್ಮನೇ ಆಲ್ಮೋಸ್ಟ್ ಎಲ್ಲಾನು ನೋಡೋದು, ಇದೇ ಡಿಸೈನ್ ಬೇಕು, ಏನಪ್ಪ ಇದೇ ಡಿಸೈನೇ ಇರ್ಲಿ, ಇದೇ ಡಿಸೈನೇ ಇರ್ಲಿ, ಇದೇ ಕಲರೇ ಇರ್ಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮನೇ ಸೆಲೆಕ್ಟ್ ಮಾಡೋದು. ನೋಡಿ ಇವನು ಹಠ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ್ಲಿ. ಲಾಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಆಗಿದೆ ಗೈಸ್. ಈ ಸ್ಯಾರಿ ಬಂದು ನಾನು ನೋಡಿದ್ದೇನೆ, ಓಕೆ ಅಂತ ಅಂದೆ, ಓಕೆ ಅಂತಾನೆ ಅಂದೆ. ಬಟ್ ನಮ್ಮಮ್ಮ ಇಲ್ಲ ತುಂಬಾ ಚೆನ್ನಾಗಿದೆ, ಇದು ಉಟ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತೇಳಿ. ಅದು ಅಲ್ಲದೆ ನನಗೆ ಈಗ ಹಸು ಮತ್ತೆ ಇದು ಲೋಟಸ್ ಅದೆಲ್ಲ ಏನಿದೆ ಈಗ ತುಂಬಾನೇ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಓಕೆ ಇದರಲ್ಲಿ ಹಸು ಇದೆ ನೋಡಿ, ಹಸು ಇದೆ, ಇನ್ನು ಬಾಳೆ ಮರ ಇದೆ, ಇದೆಲ್ಲವೂ ಇದೆ. ಓಕೆ ನಮ್ಮಮ್ಮ ಇದು ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಗೋ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸೆಲೆಕ್ಟ್ ಮಾಡಿರೋಂಥ ಸ್ಯಾರಿ ಇದು. ಅಂಡ್ ಮನೆಗೆ ಬಂದ್ಮೇಲೆ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ಏನು ಓಕೆ ಅಂತ ಮೈಂಡ್ ಸೆಟ್ ಇತ್ತಲ್ಲ, ಆ ಮನೆಗೆ ಬಂದ್ಮೇಲೆ ಓಕೆ ಇದೆಲ್ಲ ನೋಡಿದ್ಮೇಲೆ ಓಕೆ ಇವಾಗ ಸಖತ್ತಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ ಕಡೆ ಮೈಂಡ್ ಸೆಟ್ ಹಂಗೆ ಹೋಯ್ತು. ಇದು ಇಷ್ಟರಲ್ಲಿ ಅಂದ್ರೆ ಏನು ನಾನು ತೋರಿಸಿದ್ನಲ್ಲ, ಇದಿಷ್ಟು ಸ್ಯಾರೀಸ್ ಅಲ್ಲಿ ನೋಡಿದ್ದೆ ನಂಗೆ ತುಂಬಾನೇ ಇಷ್ಟ ಆಗಿ ನಾನು ತಗೊಂಡಿದ್ದು. ಇದೊಂದೇ ಸ್ಯಾರಿ ಮಾತ್ರ ನನಗೆ ಓಕೆ ಬೇಡ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಇದ್ದು ನಾನು ತಗೊಂಡಿರೋಂಥ ಸ್ಯಾರಿ ಬಂದಿದ್ದು ನಾನು ಇಷ್ಟರಲ್ಲಿ ತೋರಿಸಿರೋದ್ರಲ್ಲಿ. ಇದು ತುಂಬಾ ಚೆನ್ನಾಗಿದೆ ಅಂಡ್ ಉಟ್ಕೊಂಡ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ಗೊತ್ತಿಲ್ಲ ಗೈಸ್, ಅಂಡ್ ನಾನು ಯಾವ ಹಬ್ಬಕ್ಕೆ ಯಾವ ಸ್ಯಾರಿ ಹಾಕೊಂತೀನಿ ಅಂತಾನೆ ಗೊತ್ತಿಲ್ಲ, ನೋಡೋಣ ಏನೇ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನೇನ್ ಮಾಡೋದು ಅಂತಂದ್ರೆ ಯಾವಾಗ್ಲೂ ಸ್ಯಾರೀಸ್ ಎಲ್ಲ ಹೊಲ್ಸ್ಕೊಂಡ್ಬಿಡ್ತೀನಿ, ಅಂದ್ರೆ ಬ್ಲೌಸಸ್ ಎಲ್ಲ ಹೊಲ್ಸ್ಕೊಂಡ್ಬಿಡ್ತೀನಿ. ಈ ಹಬ್ಬಕ್ಕೆ ಹಾಕೋಬೇಕು ಆ ಹಬ್ಬಕ್ಕೆ ಹಾಕೋಬೇಕು ಅಂತೆಲ್ಲ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡಿರ್ತೀನಿ. ಬಟ್ ಹಬ್ಬದ ದಿವಸ ಏನಾಗುತ್ತೆ ಅಂತಂದ್ರೆ ಪಾಪು ಏನಾದ್ರು ಒಂದ್ ಸ್ವಲ್ಪ ಕಿರಿಕಿರಿ ಅಂತ ಮಾಡಿದ್ರೆ ಫುಲ್ ಸ್ಯಾರಿ ಏನಿದೆ ಅದು ಡ್ರಾಪ್ ಮಾಡ್ಬಿಟ್ಟು ನಾನು ಯಾವ್ದಾದ್ರು ಒಂದು ಟಾಪ್ ಏನಾದ್ರು ಒಂದು ನೇತಾಕೊಂಡು ತಿರುಗಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀನಿ. ಓಕೆ ಸರ್, ನೋಡಿದ್ರಲ್ಲ ನನ್ನ ಸ್ಯಾರಿ ಕಲೆಕ್ಷನ್ ಬಂದು ಹೇಗಿದೆ ಅಂತ ಹೇಳಿ. ಅಂಡ್ ನಾನು ಇಷ್ಟು ಸ್ಯಾರೀಸ್ ನಾನು ಹಬ್ಬಕ್ಕಂತಾನೆ ತಗೊಂಡಿರೋದು, ಹಬ್ಬಕ್ಕೆ ಪ್ಲಸ್ ನನಗೆ ಒಂದ್ ಸ್ವಲ್ಪ ಕ್ಯಾರಿ ಮಾಡಕ್ ಈಸಿ ಆಗ್ಲಿ ಅಂತೇಳಿ. ಆಯ್ತು ಹಬ್ಬಕ್ಕೆ ಮತ್ತೆ ನನಗೆ ಸ್ವಲ್ಪ ಕ್ಯಾರಿ ಮಾಡಕ್ ಈಸಿ ಆಗ್ಲಿ ಅಂತೇಳಿ ನಾನು ಈ ತರ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅಂಡ್ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಪಾಪು ಇಲ್ಲೇ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ಬೇಕು ನಾನು ಅವಾಗ. ಇಲ್ಲಾಂದ್ರೆ ಏನಾರು ಒಂದು ಎಳೆಯೋದು ಏನಾರು ಒಂದು ಮಾಡೋದು ಅಂತ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಇವತ್ತಿನ ವಿಡಿಯೋ ಬಂದು ಇಷ್ಟನ್ನೇ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.